ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೆಸರಾಂತ ರಂಗಭೂಮಿ ಕಲಾವಿದೆ, ರಂಗಗೀತೆ ಗಾಯಕಿ, ಕಿರುತೆರೆ ನಟಿ ನಮ್ಮ ಜೊತೆ ಇದ್ದಾರೆ ರೋಹಿಣಿ ರಘುನಂದನ್. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಸೊ ಮೇಡಮ್, ನಾವು ಮಾತಾಡ್ತಾ ಇದ್ವಿ ರಂಗಗೀತೆಗಳು ಬಗ್ಗೆ. ರಂಗಗೀತೆಗಳು ಬೇರೆ ಸಂಗೀತದಿಂದ ಹೇಗೆ ಅದು ಡಿಫ್ರೆಂಟ್ ಅಂತ ಹೇಳ್ಬೋದು? ಮತ್ತೆ ಹಾಗೆ ಒಂದು ರಂಗಗೀತೆನ ನೀವು ನಮಗೆ ಹಾಡು ತೋರಿಸ್ಬೇಕೀಗ. ಪಿಬರೇ ರಾಮರಸಂ ರಸನೆ ಪಿಬರೇ ರಾಮರಸಂ ಪಿಬರೇ ರಾಮರಸಂ. ಇಲ್ಲಿ ಭಕ್ತಿ, ಆ ನಾದ, ಆ ರಾಗ, ನಾನು ಅದೆಲ್ಲದಕ್ಕೂ ಕಣ್ಮುಚ್ಚಿ ಅದನ್ನು ಅಲ್ಲಿ ನೋಡಿ ಹಾಡ್ತಾ ಇರ್ತೇನೆ. ಭಾವಗೀತೆಗಳಲ್ಲಿ ಪದಗಳಿಗೆ ಪ್ರಾಮುಖ್ಯತೆ ಹೆಚ್ಚು, ಜೊತೆಗೆ ಭಾವ ಹೆಚ್ಚು ಬರಬೇಕಾಗತ್ತೆ. ಅದು ಹಾಗಾಗಿ ನಾವು ಪೂರ್ತಿಯಾಗಿ ವಾಯ್ಸ್ ಓಪನ್ ಮಾಡಿ ಹಾಡಲ್ಲ. ಭಾವಗೀತೆಗಳು ಸಾಧಾರಣ ನಾವು ಮೈಕ್ ಇಲ್ಲೇ ಹಿಡ್ಕೊಂಡು ಹಾಡ್ತೀವಿ. ಯಾಕಂದರೆ ನಾನು ಕಳ್ಳಧ್ವನಿಯಲ್ಲೂ ಅದನ್ನು ಹಾಡೋ ಅವಕಾಶ ಇರುತ್ತೆ. ಹಾಗಂತ ಎಲ್ಲರೂ ಕಳ್ಳಧ್ವನಿಯಲ್ಲಿ ಹಾಡ್ತಾರೆ ಅಂತಲ್ಲ, ಹಾಡೋ ಸಾಧ್ಯತೆ ಇರುತ್ತೆ. ಈಗ ಯಾಕಂದರೆ ಅದು ಸಣ್ಣದಾಗಿ ಬರಬೇಕು, ಒಂದು ದೊಡ್ಡ ಗಂಟ್ಲು ಅಗತ್ಯ ಇಲ್ಲ ಅದಕ್ಕೆ. ಅದನ್ನು ಹೇಳಬೇಕು ಅಂದರೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಇದು ಹಾಡೋಕ್ಕೆ ಇಷ್ಟೇ ವಾಯ್ಸ್ ಸಾಕು. ಇನ್ನು ಹೆಚ್ಚಾಗಿ ಹಾಡಿದ್ರೆ ಕರ್ಕಶ ಅನಿಸುತ್ತೆ. ರಂಗಗೀತೆ ಹಾಗಲ್ಲ. ನನಗೆ ಜಯಶ್ರೀ ಅವರು ಹೇಳೋದು, ಅವರು ಕಾಳಿಂಗರಾಯರು ಹೇಳ್ತಿದ್ರಂತೆ, ಪದಗಳನ್ನು ನೋಡಿ ಹಾಡಬೇಕು ಅಂತ. ಹಾಗಾಗಿ ಕಣ್ಬಿಟ್ಕೊಂಡೇ ಹಾಡಬೇಕು. ನಾನು ಒಂದು ಪಾತ್ರ ಮಾಡುವಾಗ ಇದು ಎಲ್ಲ ಪಾತ್ರಗಳು ಹಾಡುವಂಥ ಗೀತೆಗಳು, ಸುಮ್ಮನೆ ಹಾಡಿಗಾಗಿ ಹಾಡಲ್ಲ. ಒಂದು ಪಾತ್ರ ಅಲ್ಲಿ ಹಾಡ್ತಾ ಇದೆ. ಸಾಮಾನ್ಯವಾಗಿ ಹಾಡುವಾಗ ಎಲ್ಲರೂ ಕಣ್ಣು ಮುಚ್ಕೊಂಡು ತಲ್ಲೀನರಾಗ್ಬಿಟ್ಟಿರ್ತಾರೆ. ಅದು ರಂಗಭೂಮಿಯಲ್ಲಿ ಸಾಧ್ಯ ಇಲ್ಲ. ಇದೆಲ್ಲ ಜಯಶ್ರೀ ಅವ್ರ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಮಾತಲ್ಲ ಈ ವಿಷಯ ಮಾತ್ರ. ಯಾಕಂದ್ರೆ ಅವ್ರು ಹೇಳೋದು, ಒಂದು ಪಾತ್ರ ನಾನು ನಿನ್ನನ್ನು ಇಷ್ಟಪಡ್ತೇನೆ ಅಂತ ಹೇಳುವಾಗ ಕಣ್ಣು ಮುಚ್ಕೊಂಡು ಹೇಳೋಕ್ಕಾಗಲ್ಲ, ನಿನ್ನನ್ನು ನೋಡಿಯೇ ನಾನು ಅದನ್ನು ಹೇಳಬೇಕು. ಹಾಗೆ ಅದಲ್ಲದೆ ಮೇಡಮ್ ಹೇಳೋದು, ಮೊದಲು ಹೇಳ್ತಿದ್ರಂತೆ, ನೀನು ಗಂಟ್ಲು ತೆಗೆದ್ರೆ 4 ಕ್ಲಾಸ್ ಜನರನ್ನ ಮುಟ್ಟಬೇಕು, ಅಷ್ಟು ಜೋರಾಗಿ ನೀನು ಹಾಡಬೇಕು. ಆಗೆಲ್ಲ ಧ್ವನಿವರ್ಧಕದ ವ್ಯವಸ್ಥೆ ಸಹ ಇರಲಿಲ್ಲ, ಈಗಲಾದರೂ ನಮಗಿದೆ. ಆದರೆ ಇದ್ದರೂ ಸಹ ಇದಕ್ಕೆ ಪೂರ್ತಿ ಓಪನ್ ಆದಂಥ ಗಂಟ್ಲು ಬೇಕು. ನೀವು ಕಳ್ಳ ಧ್ವನಿಯಲ್ಲಿ ಹಾಡೋದಕ್ಕೆ ಇದನ್ನು ಸಾಧ್ಯವೇ ಇಲ್ಲ. ಆದರೆ ಈಗ ಹವ್ಯಾಸಿ ರಂಗಭೂಮಿಯಲ್ಲಿ ಎಲ್ರಿಗೂ ಗೊತ್ತಿರುವಂಥ ಜನಪ್ರಿಯವಾದಂಥ ಒಂದು ರಂಗಗೀತೆ ಅಂದರೆ ಗಜವದನ ಹೇರಂಬ. ಅದನ್ನು ನಾವು ಗಜವದನ ಹೇರಂಭ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಗಜವದನ ಹೇರಂಭ. ಇಷ್ಟು ದೊಡ್ಡ ಗಂಟ್ಲು ಬೇಕಾಗತ್ತೆ. ಯಾವುದೇ ಹಾಡಾಗಲಿ, ಇದಾದರೂ ಆರಂಭದ ಗೀತೆ, ನಾಂದಿ ಗೀತೆ, ಜೋರಾಗಿ ಹಾಡಿದ್ವಿ ಅಂತಲ್ಲ, ಬೇರೆ ಯಾವುದೇ ಆಗ್ಬೋದು. ಈಗ ಭಾವನೆ ತುಂಬಿರುವಂಥ ಹಾಡೇ ಆಗಲಿ, ನಾಗಮಂಡಲದ ಒಂದು ಜನಪ್ರಿಯ ಗೀತೆ, ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ ಏನಿದು ಎಂಥ ಬೆರಗ ಏನಿದು ಎಂಥ ಬೆರಗ. ಬೆರಗನ್ನು ತೋರಿಸಿದ್ರೂ ಓಪನ್ ವಾಯ್ಸ್ನಲ್ಲಿ ಹಾಡಬೇಕಾಗತ್ತೆ. ಹಾಗಾಗಿ ನಾನು ಹೇಳೋದು, ನಾನು ಕಲಿತಿರೋದ್ರಿಂದ ಹೇಳ್ತಾ ಇರೋದೇನೆಂದರೆ, ರಂಗಗೀತೆಗಳನ್ನ ಹಾಡೋದು ಎಲ್ಲದಕ್ಕಿಂತ ಕಷ್ಟ. ಯಾಕಂದರೆ ಇದರಲ್ಲಿ ಪೂರ್ತಿ ವಾಯ್ಸ್ನ ಓಪನ್ ಮಾಡೋದೊಂದು ಅಲ್ದಿರ, ಭಾವನೆಗಳನ್ನೂ ಬಿಂಬಿಸಬೇಕು. ಅದರ ಜೊತೆಗೆ ನೀವು ಎಲ್ಲ ಅಭಿವ್ಯಕ್ತಿ ನಿನ್ನ ಧ್ವನಿಯಲ್ಲಿ ಆಗಬೇಕು, ಸ್ಪಷ್ಟತೆ ಇರಬೇಕು. ಈ ಎಲ್ಲವೂ ಆಗೋದು ರಂಗ ಸಂಗೀತದಲ್ಲಿ. ಅದಲ್ಲದೆ ಈಗಾಗಲೇ ನೀವು ಹೇಳ್ತಿದ್ರಿ, ನಾವು ಇದರಲ್ಲಿ ವಾದ್ಯಗಳನ್ನ ಬಳಸೋದು ಕಡಿಮೆ ಅಂತ. ನಿಜ. ಈಗ ನಮಗೆ ಬೇರೆ ಮ್ಯೂಸಿಕಲ್ಲಿ ನಾವು ನೋಡ್ತೀವಿ, ನಾನೇ ಹಾಡ್ತೀನಿ, ನನ್ನ ಬೇರೆ ಸುಗಮ ಸಂಗೀತದ ಈಗ ಸಿಂಥಸೈಸರ್ ಎಲ್ಲ ಇರುತ್ತೆ. ಬೇಕಾದ ಎಲ್ಲೋ ಒಂದು ಕಡೆ ನನ್ನ ಶ್ರುತಿ ತಪ್ಪಿದ್ರೂ ಅದು ಗೊತ್ತಾಗದೇ ಇರೋಷ್ಟು, ಮುಚ್ಚಿ ಹೋಗುವಷ್ಟು ವಾದ್ಯಗಳ ಅಬ್ಬರ ಇರುತ್ತೆ. ರಂಗ ಸಂಗೀತದಲ್ಲಿ ಅದು ಸಾಧ್ಯವೇ ಇಲ್ಲ. ತಾಳವಾದ್ಯಗಳೊಂದು ಬಳಕೆ ಆಗುತ್ತೆ, ಬಿಟ್ಟರೆ ಅಬ್ಬಬ್ಬ ಅಂದರೆ ಒಂದು ಹಾರ್ಮೋನಿಯಂ, ಅದು ಬಿಟ್ಟು ಇನ್ನೇನೂ ನಾವು ಉಪಯೋಗಿಸೋದಿಲ್ಲ. ಹಾಗಾಗಿ ಗಾಯಕನ ಧ್ವನಿಯೇ ಪ್ರಧಾನವಾದದ್ದು. ಹೆಚ್ಚು ಜನ ರಂಗಗೀತೆಗಳನ್ನ ಕೇಳಬೇಕು, ಆಗಲೇ ಅದರ
ಸೊಗಡು ಏನು ಅಂತ ಗೊತ್ತಾಗೋದು. ಯಾವುದು ಕಷ್ಟ ಆಗುತ್ತೆ ಅಂತ, ಯಾವ ಸಿಚುವೇಶನ್ ಅಲ್ಲಿ, ಎಮೋಷನ್ ಗೀತೆಗಳ ಅಥವಾ ಏನು, ಯಾವ ರೀತಿ? ಇಲ್ಲ, ಹಾಗೆ ಕಷ್ಟ ಅಂದ್ರೆ ಹಾಡಕ್ಕೆ ಆಗಲ್ಲ ಅಂತಲ್ಲ, ಇನ್ನೂ ಒಂದು ವಿಶೇಷತೆನೂ ಇದೆ. ಸ್ವಲ್ಪ ಕ್ಲಿಷ್ಟಕರವಾಗಿದ್ದು ಅಂತ ಅನ್ನೋದಾದ್ರೆ, ಕ್ಲಿಷ್ಟಕರವಾಗಿದ್ದಾದ್ರೂ ಅದೇ ನಿಮ್ಮ ವಾಯ್ಸ್ ಪ್ರೊಜೆಕ್ಷನ್ ಅದೇ ಎಲ್ಲಕ್ಕಿಂತ ಮುಖ್ಯ. ಅದನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ರಂಗಗೀತೆಗಳನ್ನ ಹಾಡ್ಬೋದು. ಆದ್ರೆ ಅಟ್ ದ ಸೇಮ್ ಟೈಮ್ ಈಗ ಶಾಸ್ತ್ರೀಯ ಸಂಗೀತ ಹಾಡಬೇಕು ಅಂದ್ರೆ ನೀನು ಪೂರ್ತಿಯಾದ ಅದಕ್ಕೆ ನೀನು ಶಾಸ್ತ್ರೀಯತೆಯಿಂದ ಶಾಸ್ತ್ರೀಯಬದ್ಧವಾಗಿ ಗುರುಗಳ ಹತ್ರ ಕಲಿತು ಅದಕ್ಕೆ ಎಷ್ಟೋ ವರ್ಷಗಳ ಸಾಧನೆ ಮಾಡಿ ಹಾಡ್ಬೇಕು. ಈಗ ರಂಗ ಸಂಗೀತದಲ್ಲಿ ಹಾಗಾಗೋದಿಲ್ಲ. ಒಬ್ಬ ಈಗ ನಟನೆ ಮಾಡೋದಕ್ಕೆ ಅಂತ ಬಂದಿರುವಂಥ ಒಬ್ಬ ಆ ಹಾಡಿನ ಸನ್ನಿವೇಶ ಬಂದಾಗ ಅವನು ಗುಂಪಿನಲ್ಲಿ ಹಾಡ್ತಾನೆ, ಅವನಿಗೆ ಸಂಗೀತದ ಗಂಧ ಗಾಳಿ ಏನೂ ಇರಲ್ಲ. ಇಲ್ಲದೇ ಇದ್ರೂ ಜಯಶ್ರೀ ಹಾಡಿಸ್ತಾರೆ. ಆದರೆ ಬೇಸಿಕ್ ಆದ ಒಂದು ಸ್ವಲ್ಪ ಶ್ರುತಿಗೆ ಹಾಡಬಲ್ಲಂಥದ್ದು ವಾಯ್ಸ್ ಇದ್ದರೆ ಸಾಕು, ಅವನು ಪರಿಣತಿಯನ್ನು ಪಡೆದಿರಬೇಕಾಗಿಲ್ಲ. ಈಗ ಯಾವುದೋ ಒಂದು ಗುಂಪಿನಲ್ಲಿ ಕೋರಸ್ ಹಾಡಬೇಕು ಅಂದಾಗ ಅವ್ನು ಖಂಡಿತ ಅದ್ರ ಜೊತೆ ಸೇರಿ ಹಾಡುವಂಥದ್ದು ಸಾಧ್ಯ ಆಗತ್ತೆ ಇದರಲ್ಲಿ. ಸೊ ಕಷ್ಟನೂ ಇದೆ, ಅಟ್ ದ ಸೇಮ್ ಟೈಮ್ ಅದು ಸುಲಭವಾಗಿ ಅಳವಡಿಸ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ. ಓಕೆ, ರಂಗಭೂಮಿ ಮತ್ತು ಮಹಿಳೆ ಅಂತ ತೆಗೆದುಕೊಂಡಾಗ ಈ ರಂಗಗೀತೆಗಳನ್ನು ಹಾಡುವಂತಹ ಮಹಿಳಾ ಕಲಾವಿದರು ಎಷ್ಟಿದ್ದಾರೆ? ಅಂದರೆ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿರುವಂತಹ ಮಹಿಳಾ ಕಲಾವಿದರನ್ನ ನೋಡೋದು ಬಹಳ ವಿರಳ, ತುಂಬ ಜನ ಇದ್ದಾರೆ ಅಂತ ಹೇಳಲಾರೆ. ಎಲ್ಲಕ್ಕಿಂತ ಮುಖ್ಯರಾಗಿ ಬಿ ಜಯಶ್ರೀ ಅವರು. ನನ್ನ ಗೆಳತಿ ಕಲ್ಪನಾ ನಾಗನಾಥ್ ಅವ್ರು ಸಹ ತುಂಬ ಚೆನ್ನಾಗಿ ಹಾಡ್ತಾರೆ. ಆಕೆ ಸಹ ಬೆನಕ ತಂಡದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ರಂಗಗೀತೆ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಅವ್ರದ್ದೇ ಒಂದು ತಂಡ ಅವರು ಸಹ ಮಾಡ್ಕೊಂಡಿದ್ದಾರೆ. ಅವರು ಪ್ರಾಬ್ಲಿ ಅವ್ರ ತಂಡದಲ್ಲಿ ಒಂದು ಹೆಂಗೆಳೆಯರು ಅಂದರೆ ಒಂದು 3-4 ಜನ ಇರ್ಬೋದು. ನನ್ನ ಅಕ್ಕ ವಿಜಯ ವೆಂಕಟೇಶ್ ಅಂತ, ಅವರು ಆಕೆ ಕೂಡ ಒಳ್ಳೆ ಸಿಂಗರ್. ಅವ್ರು ಕೂಡ ರಂಗಗೀತೆಗಳನ್ನ ಇತ್ತೀಚೆಗೆ ಕಲಿತು ಕಲ್ಪನಾ ನಾಗನಾಥ್ ಅವ್ರ ಜೊತೆ ಹಾಡ್ತಾ ಇದ್ದಾರೆ. ಆದರೆ ತುಂಬ ವಿರಳ. ನಮ್ಮ ಸ್ಪಂದನ ತಂಡದಲ್ಲಿ ನಿಮಗೆ ಒಂದು 6-7 ಜನ ಹೆಣ್ಮಕ್ಳು ಸಿಗ್ಬೋದು ರಂಗಗೀತೆಗಳನ್ನ ಹಾಡೋರು. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ರಂಗಭೂಮಿ ಮತ್ತು ಮಹಿಳೆಯ ರಂಗಗೀತೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮತ್ತಷ್ಟು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.